ನಮಸ್ಕಾರ, ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಈಸಿಯಾಗಿ ಒಂದು ಕಬಾಬ್ ರೆಸಿಪಿ ಮಾಡೋಣ. ಬನ್ನಿ. ಯಾರು ಗೆಸ್ಟ್ ಸಡನ್ನಾಗಿ ಬಂದಾಗ ಮನೇಲಿರೋ ಐಟಮೇ ಬಳಸ್ಕೊಂಡು ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿರೋಂಥ ಚಿಕನ್ ಕಬಾಬ್ ಮಾಡೋಣ. ಏನು ನಮಗೆಲ್ಲ ಗೊತ್ತಿಲ್ಲದಿರೋ ಚಿಕನ್ ಕಬಾಬ್ ಅಂದ್ಕೋಬೇಡಿ, ಎಲ್ಲರೂ ಮಾಡೋಂಥದ್ದೇ. ನಾವು ಸ್ವಲ್ಪ ಒಂಚೂರು ವೆರೈಟಿಯಾಗಿ ಮಾಡೋಣ ಅಷ್ಟೇ, ಇನ್ನೇನಿಲ್ಲ. ಸ್ಕಿಪ್ ಆಗಿದೆ, ಸಾರಿ. ಚಿಕನ್ ತೊಳೆದು ಇಟ್ಕೊಂಡಿರೋದೆಲ್ಲ ಸ್ಕಿಪ್ ಆಗಿದೆ. ನಾನು ಅರ್ಧ ಕೆಜಿ ಕ್ವಾಂಟಿಟಿಯಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಪ್ಯಾಕೆಟಷ್ಟು ಮಾತ್ರ ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕೋತಾ ಇಲ್ಲ. ಮತ್ತು ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚುಟುಕಿ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ ವೈಟ್ ಭಾಗ ಮಾತ್ರ ತೊಗೋತಾ ಇದ್ದೀನಿ, ಏಕೆಂದರೆ ವೈಟ್ ಭಾಗ ಜಾಸ್ತಿ ಬೇಡ. ಜಾಸ್ತಿ ಹಾಕಿದಾಗ ಎಣ್ಣೆಲಿ ಹಾಕಿ ಕರಿಬೇಕಾದ್ರೆ ತುಂಬ ನೊರೆ ತುಂಬ್ಕೊಂಡಂಗಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದು ವೈಟ್ ಭಾಗ ಮಾತ್ರ ಹಾಕ್ಕೊಳ್ಳಿ. ಮತ್ತು ಕಸೂರಿ ಮೇಥಿ ಹಾಕ್ಕೊಳ್ಳಿ. ಕಸೂರಿ ಮೇಥಿ ಹಾಕ್ಕೊಂಡ್ರೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕಸೂರಿ ಮೇಥಿ ಪರಿಮಳ ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ಕಲಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ. ನೆನೆದಾಗ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ ಮತ್ತು ಸ್ಮೂತ್ ಬರುತ್ತೆ ಚಿಕನ್ನು. ಅದಕ್ಕೋಸ್ಕರ ನೆಂದಿರೋ ಅಂಥದ್ದನ್ನ ಕಾದಿರೋ ಎಣ್ಣೆಯಲ್ಲಿ ಕರ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಂತರ ನೀವು ಜೋರು ಮಾಡ್ಕೊಳ್ಳಿ ಊರಿನ. ಏಕೆಂದರೆ ಸಿಮ್ಮಲ್ಲಿಟ್ಟು ಬೇಯಿಸಿದಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಅದ್ಭುತವಾದ ಚಿಕನ್ ಕಬಾಬ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ರೆ ಅಲ್ಲೇ ತಿನ್ಕೋಬೇಕು ಅನ್ನಿಸ್ತಾ ಇದೆ, ಅಷ್ಟು ಅದ್ಭುತವಾಗಿದೆ. ಮಕ್ಕಳಿಗೆ ಹೊರಗಡೆ ತಂದು ಕೊಡೋದಕ್ಕಿಂತ ಮನೇಲೇ ಮಾಡಿ ಹೈಜಿನಿಕ್ಕಾಗಿ ಕೊಟ್ಟರೆ ನಮಗೂ ಖುಷಿ ಇರುತ್ತೆ. ನಮಗೂ ಒಂಥರ ಏನೋ ಮನೇಲೇ ಮಾಡಿದ್ದೀವಿ ಅಂತ ಸಂತೋಷ ಇರುತ್ತೆ. ಅದಕ್ಕೋಸ್ಕರ ಮನೇಲೇ ಮಾಡಿ ಹೈಜಿನಿಕ್ಕಾಗಿ ಕ್ವಿಕ್ಕಾಗಿ ಕೊಡಿ. ಜ್ಯೂಸಿ ಆ್ಯಂಡ್ ಟೇಸ್ಟಿ ಕಬಾಬ್ ನಿಮ್ಮ ಮನೇಲೇ ಮಾಡ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಇನ್ನೊಂದು ರೌಂಡು ಕಬಾಬ್ ಮಾಡ್ಕೋತಾ ಇದ್ದೀನಿ. ಒಂದು ರೌಂಡ್ಗೆ ಜಾಸ್ತಿ ಆಗುತ್ತೆ ಅಂತ ಬೇಯಿಸ್ಕೊಳ್ಳೋದಕ್ಕೆ ಎರಡನ್ನೂ ಬೇಯಿಸ್ಕೊಂಡು ಬೆಂದಿರೋ ಅಂಥ ಕಬಾಬ್ನೇ 2 ನಿಮಿಷ ಎಣ್ಣೆಲಿ ಹಾಕಿ ತೆಗೆದ್ರೆ ಸೂಪರ್ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಕರಿಬೇವು, ಹಸಿಮೆಣ್ಸಿನ್ಕಾಯಿನ ಎಣ್ಣೆಲಿ ಕರೆದು ಅದಕ್ಕೆ ಅಲಂಕಾರ ಮಾಡಿಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮಂಥ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ?